ನಮಸ್ತೆ, ವೆಲ್ಕಮ್ ಟು ವೈಲ್ಡ್ ಕಿಚನ್. ನಾನು ಕಿರಣ್ ಗೌಡ. ಇವತ್ತು ನಾನು ನಿಮ್ಗೆ ಏನಂದರೆ ದಿಂಡಕಲ್ ಮಟನ್ ಬಿರಿಯಾನಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಸಿಂಪಲ್ಲು, ಮಸಾಲೆ ಮಾಡೋದೇನು ಬೇಕಾಗಿಲ್ಲ. ನಮಗೆ ರೆಡಿ ಮಸಾಲೆ ಮಿಕ್ಸೇ ಸಿಗ್ತಾ ಇದೆ. ವೀರಾ ದಿಂಡಕಲ್ ಬಿರಿಯಾನಿ ಮಿಕ್ಸ್ ಅಂತ ಸಿಗ್ತಾ ಇದೆ. ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಇದನ್ನು ತರಿಸ್ಕೊಬೋದು. ಇದು ಒಂದು ಪ್ಯಾಕ್ ಬಂದು 200 ಗ್ರಾಮ್ಸ್ ಬರುತ್ತೆ. ಈ 200 ಗ್ರಾಮ್ಸಲ್ಲಿ ನಾವು 250 ಗ್ರಾಮ್ ರೈಸ್ ಯೂಸ್ ಮಾಡಿ 3 ಜನಕ್ಕೆ ಮಾಡ್ಕೊಬೋದು. ನಾವು ಚಿಕನ್ ಬೇಕಾದ್ರೆ ಚಿಕನ್ ಹಾಕೊಬೋದು, ಮಟನ್ ಬೇಕಾದರೆ ಮಟನ್ ಹಾಕೊಬೋದು, ಎಗ್ ಬೇಕಾದರೆ ಎಗ್ ಹಾಕೊಬೋದು. ಏನು ಬೇಕು ಆ ಥರ ಮಾಡ್ಕೊಬೋದು. ವೆಜ್ ರೆಸಿಪಿ ಆಗಿರುತ್ತೆ ಇದು. ಬ್ರಾಹ್ಮಣರು ಯಾರನ್ನ ನಾನ್ ವೆಜ್ ತಿಂದೇ ಇರೋ ಪ್ರಿಯರ್ ಇದ್ದರೆ ಅವ್ರು ಬೇಕಾದರೆ ವೆಜ್ ಬಿರಿಯಾನಿ ಕೂಡ ಮಾಡ್ಕೊಬೋದು ಇದೇ ಮಸಾಲೆಯಿಂದ. ಇದು ಜಸ್ಟ್ 50 ಗ್ರಾಮ್ ಆಯಿಲ್ ಹಾಕಬೇಕು. ಈ ಮಸಾಲೆ ಏನಿದೆ ಅದಕ್ಕೆ ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೊಂಡು ಮಟನ್ ಅಂದರೆ ಮಟನ್ನು ಜೊತೆಗೆ ನೀರು, ಆಮೇಲೆ ಅಕ್ಕಿ ಏನು ನೆನೆಸಿಟ್ಟು ನಾವು ಬಾಸುಮತಿ ಬೇಕಾದ್ರೂ ಹಾಕ್ಕೊಬೋದು. ಆಮೇಲೆ ಸಾಂಬಾರ್ ಜೀರಾ ರೈಸ್ ಹಾಕ್ಕೊಬೋದು, ಒಳ್ಳೆ ಟೇಸ್ಟ್ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವೀಗ ತೊಳೆದಿರೋ ನೋಡಿ, ಈಗ ಮಟನ್ ಹಾಕ್ಕೊಂಡಿದ್ದೀವಿ ನಾವು, ತೊಳೆದಿರೋ ಮಟನ್ನು. ಇದಕ್ಕೆ ನೀರು ಹಾಕಿ ಒಂಚೂರು ಅರಿಶಿನ ಒಂಚೂರು ಉಪ್ಪು ಹಾಕಿ ಇದನ್ನ 1-2 ವಿಷಲ್ ಬೇಯಿಸ್ಕೊಳ್ಳೋಣ. ಇದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಇದನ್ನ ಹಾಕ್ಬಿಟ್ಟು ಕ್ಲೀನಾಗಿ ಶೇಕ್ ಮಾಡಿಬಿಟ್ರೆ ಇದಕ್ಕೂ ಸ್ವಲ್ಪ ಉಪ್ಪು ಹಿಡೀಲಿ. ನೋಡಿ, ಈಗ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಇದನ್ನು ಒಲೆ ಅಂಟಿಸ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 2 ವಿಷಲ್ ಬರ್ಸ್ಕೊಳ್ಳೋಣ ನಾವು. ಮೊದಲಿಗೆ ಪಾತ್ರೆ ಇಟ್ಟು ಬಿಸಿಯಾಗಿದೆ. ಈಗ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. 150 ml ಅಷ್ಟು ಎಣ್ಣೆ ಹಾಕಿದ್ದೀನಿ. 150 ml ಅಷ್ಟು ಉಪ್ಪು ಹಾಕೋಣ ಅಂತ. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಅದೇನು ಮಸಾಲೆ ತೋರಿಸಿದ್ದೆ ನಾನು ನಿಮ್ಗಾಗಲೇ, ವೀರಾ ಬಿರಿಯಾನಿ ಮಿಕ್ಸು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಲೈಟಾಗಿ ನೀರು ಹಾಕಿದ್ದೀವಿ ಇದಕ್ಕೆ. ಲೈಟಾಗಿ ನೀರು ಹಾಕಿರೋದ್ರಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರಲಿ, ಆವಾಗ ಇವಾಗ ನಾವು ಬೇಯಿಸಿರೋ ಮಟನ್ನು ಮತ್ತು ಅದ್ರ ನೀರನ್ನ ಹಾಕ್ತಾ ಇದ್ದೀನಿ. ಮಟನ್ ಹಾಕಿದ್ದೀವಿ. ಇದು ಕುದೀಲಿ, ಇದು ಒಂದು 10 ನಿಮಿಷ ಕುದೀಲಿ. ಕೊಬ್ಬೆಲ್ಲ ಇದೆ, ಆ ಕೊಬ್ಬಲ್ಲೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನಮ್ಗೆ ಕ್ಲೀನಾಗಿ ಕುಕ್ ಆಗಿರುತ್ತಾಗ ಇವಾಗ ಇದು ತುಂಬ ಚೆನ್ನಾಗಿ ಕುದೀತಾ ಇದೆ. ಇದನ್ನು ತೆಗೆದು ನಾವು ಒಂದು ಸರಿ ತಿರುಗಿ ಕೊಡೋಣ. ತಿರುಗಿ ಕೊಟ್ಟು ಮಟನು ಮಸಾಲೆ ಕೂಡ ಹಿಡಿದಿದೆ ಅಂದ್ಕೊಂಡಿದ್ದೀನಿ. ಅದರಿಂದ ನಾನೀಗ ರೈಸು ಸೋಕ್ ಮಾಡಿಟ್ಟಿದ್ದೆ ಒಂದು ಆಲ್ರೆಡಿ 1.5 hour ಆಗಿತ್ತು. ಇದು ಕೊಲ್ಲಂ ರೈಸ್, ಇದು ದಾವತ್ ಕೊಲ್ಲಂ ರೈಸ್. ಇದು ಬುಲೆಟ್ ರೈಸ್ ಥರ ಇರುತ್ತೆ. ಈ ರೈಸ್ನ ನಾನು ಸೋಕ್ ಮಾಡಿರೋದನ್ನ ಎತ್ತಿ ಹಾಕ್ತಾಯಿದ್ದೀನಿ. ಈಗ ನೀವೇ ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಹಾಕಿದ್ಮೇಲೆ ಕುದೀತಾ ಇದೆ. ತಿರುಗಿ ಕೊಡೋಣ. ಆಗಾಗ ಒಂಚೂರು ತಿರುಗಿ ಕೊಡಬೇಕಾಗುತ್ತೆ.
ಇವಾಗ 90% ಎಲ್ಲ ಆಗಿದೆ. ಇನ್ನು ದಮ್ ಕಟ್ಬಿಡೋಣ. ಒಂದ್ಸಾರಿ ತಿರ್ಸ್ಕೊಟ್ಬಿಟ್ಟು ದಮ್ ಕಟ್ಬಿಡ್ತೀನಿ. ಹೈ ಫ್ಲೇಮಲ್ಲಿದೆ, ದಮ್ ಕಟ್ಬಿಟ್ಟು ಲೋ ಫ್ಲೇಮ್ಗೆ ಇಟ್ಬಿಡ್ತೀನಿ. ಇನ್ನು ಹೌದಾ, ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಸಾಕು. ಸ್ಟೀಮ್ಗೆಲ್ಲ ಅಲ್ಲೇ ಇದಾಗುತ್ತೆ. ನಾನು ಇಸ್ತ್ರಿ ಎಲೆ ನೋಡಿ, ಇದೇ ಇಸ್ತ್ರಿ ಎಲೆ ಅಂದರೆ ಇದರಲ್ಲಿ ದಮ್ ಕಟ್ತಾ ಇದ್ದೀನಿ. ಅಷ್ಟೇ, ಕ್ಲೀನಾಗಿ ದಮ್ ಕಟ್ಬಿಡ್ತೀನಿ. ಈಗ ಫ್ಲೇಮ್ ಕೂಡ ಲೋ ಮಾಡಿಬಿಡ್ತೀನಿ. ಒಂದು 5 ನಿಮಿಷ ಆಗಲಿ. ಇವಾಗ ನಾವು ದಮ್ ಕಟ್ಟಿರೋದನ್ನ ತೆಗಿತಾ ಇದ್ದೀನಿ. ಆಗಿದೆ, 15 ನಿಮಿಷ ಆಗಿದೆ ದಮ್ಮೆಲ್ಲ ಆಗಿ.